ಮಾತಾಡಿದವರಿಗೆ ಚೆಕ್ಮೇಟ್, ಕುರ್ಚಿ ತ್ಯಾಗಕ್ಕೆ ಸಜ್ಜಾಗಿದ್ದಾರಾ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಆಪ್ತ ಶಿಷ್ಯನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರ ಸಿಎಂ. ಅಹಿಂದ ನಾಯಕನಿಗೆ ಸಿಎಂ ಪಟ್ಟವನ್ನ ಹಾಗಾದ್ರೆ ಕಟ್ತಾರಾ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಸತೀಶ್ ಹೆಸರನ್ನ ಹೇಳೋ ಮೂಲಕ ಎದುರಾಳಿಗಳ ಬಾಯಿ ಮುಚ್ಚಿಸಿದ್ರ ಸಿಎಂ ಅನ್ನೋ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರೆ, ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ತ್ಯಾಗದ ಮಾತನ್ನ ಆಡಿದ್ರು, 2.5 ವರ್ಷ ಕಾದ್ರೂ ಕೂಡ ಈಗ ತ್ಯಾಗದ ಮಾತು ಆಡ್ತಾ ಇರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕಡೆಯಿಂದ ಸತೀಶ್ ದಾಳವನ್ನ ಉರುಳಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಎರಡಕ್ಕೂ ಕೂಡ ಲಿಂಕ್ ಅನ್ನುವಂಥದ್ದು ಏನಾದ್ರೂ ಕಾಣಿಸ್ತಾ ಇದೆಯಾ? ಖಂಡಿತ ಅಶ್ವಿನಿ, ಯಾಕೆ ಅಂತಂದು ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪವರ್ ಶೇರಿಂಗ್ ಫೈಟ್ ಆಂತರಿಕವಾಗಿ ಜೋರಾಗಿ ನಡೀತಾ ಇದೆ. ಮೇಲ್ನೋಟಕ್ಕೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಯಾರು ಕೂಡ ನಾಯಕತ್ವದ ಬದಲಾವಣೆ ವಿಚಾರ ಯಾರು ಕೂಡ ಮಾತನಾಡಬಾರದು ಅನ್ನೋಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಎರಡೂ ಟೀಮ್ಗಳು ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ತಮ್ಮ ಕುರ್ಚಿಯ ಸ್ಥಾನವನ್ನ ಏರ್ಲಿಕ್ಕೆ, ತಮ್ಮ ಕುರ್ಚಿ ಹತ್ತಬೇಕು ಅನ್ನೋಂತ ಆಕಾಂಕ್ಷಿಗಳೇನಿದ್ದಾರೆ ತಮ್ಮದೇ ಆದಂತಹ ದಾಳಗಳನ್ನ ಪ್ರತಿದಾಳಗಳನ್ನ ಮಾಡ್ತಾ ಇರುವಂತದ್ದು. ನವೆಂಬರ್ ಕ್ರಾಂತಿ ಯಾವ ಹೊತ್ತಿನಲ್ಲೂ ಕೂಡ ಆಗಬಹುದು. ಆದಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಸಿದ್ಧವಾಗಿರ್ಬೇಕು ಅನ್ನೋಂತ ಚರ್ಚೆಗಳು ಕೂಡ ಆಂತರಿಕ ವಲಯದಲ್ಲಿ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ನಾನು ಸಿಎಂ ಸ್ಥಾನದ ಕುರ್ಚಿಗೆ ಏರ್ಲೇಬೇಕು ಅನ್ನೋಂತ ಪ್ರಯತ್ನವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಮಾಡ್ತಾ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಇಳಿಸಬೇಕು ಅಂತಂದು ಹೇಳಿದ್ರೆ ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಯಾವುದೇ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಹೈಕಮಾಂಡ್ ಮುಂತರಲ್ಲಿ ಇಲ್ಲ. ಯಾಕೆಂತಂದು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ಪಡೆದೇ ಯಾವುದೇ ತೀರ್ಮಾನವನ್ನ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದೊಮ್ಮೆ ಅಂತಹ ಪರಿಸ್ಥಿತಿ ಬಂತಂದು ಹೇಳಿದ್ರೆ ಮುಂಬರುವಂತಹ ರಾಜಕೀಯ ಏರಿಳಿತಗಳೇನಿದಾವೆ ಅವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಹೈಕಮಾಂಡ್ ಕೂಡ ಎಚ್ಚರಿಕೆ ಹೆಜ್ಜೆನ ಇಡ್ತಾ ಇದೆ. ಈ ಮತ್ತೊಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ನಿರಂತರ ಪ್ರಯತ್ನದ ನಡುವೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಹದೇವಪ್ಪ ಅವರು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಆಗಾಗ ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ ಅನ್ನು ಜೋರಾಗಿ ನಡೆಸ್ತಾರೆ. ಅದಾದ ನಂತರದಲ್ಲಿ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯ ನಡೆಗಳು ಯಾವ ರೀತಿ ಇರಬೇಕು ಅನ್ನೋ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಇಂತಹ ಹೊತ್ತಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಈ ನಾಯಕತ್ವವನ್ನ ಮುಂದುವರಿಸುವಂತದ್ದು ನಿಭಾಯಿಸ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತ ಹೇಳಿಕೆ ಅದು ಒಂದಷ್ಟು ಭಾಷಣದ ತುಣುಕಿನಲ್ಲಿ ಬಂದಂತ ಕಾಣಿಸ್ತಾ ಇಲ್ಲ. ಅದೊಂದು ರೀತಿಯ ದಾಳವಾಗಿ ಏನು ಕಾಣಿಸ್ತಾ ಇರುವಂತದ್ದು ಗೋಚರ ಆಗ್ತಾ ಇರುವಂತದ್ದು. ಯಾಕಂತಂದು ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಾಗ ಹೇಳ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ರೇಸ್ ನಲ್ಲಿ ಇಲ್ಲ ಅನ್ನೋಂಥದ್ದು. ಆದ್ರೆ ಮೇಲ್ನೋಟಕ್ಕೆ ರೇಸ್ ನಲ್ಲಿ ಇಲ್ಲ ಅಂತಂದು ಹೇಳಿದ್ರು ಕೂಡ ಆಂತರಿಕವಾಗಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿ ಮಾತಾಡಿದವರಿಗೆ ಚೆಕ್ಮೇಟ್, ಕುರ್ಚಿ ತ್ಯಾಗಕ್ಕೆ ಸಜ್ಜಾಗಿದ್ದಾರಾ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಆಪ್ತ ಶಿಷ್ಯನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರ ಸಿಎಂ. ಅಹಿಂದ ನಾಯಕನಿಗೆ ಸಿಎಂ ಪಟ್ಟವನ್ನ ಹಾಗಾದ್ರೆ ಕಟ್ತಾರಾ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಸತೀಶ್ ಹೆಸರನ್ನ ಹೇಳೋ ಮೂಲಕ ಎದುರಾಳಿಗಳ ಬಾಯಿ ಮುಚ್ಚಿಸಿದ್ರ ಸಿಎಂ ಅನ್ನೋ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರೆ, ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ತ್ಯಾಗದ ಮಾತನ್ನ ಆಡಿದ್ರು, 2.5 ವರ್ಷ ಕಾದ್ರೂ ಕೂಡ ಈಗ ತ್ಯಾಗದ ಮಾತು ಆಡ್ತಾ ಇರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕಡೆಯಿಂದ ಸತೀಶ್ ದಾಳವನ್ನ ಉರುಳಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಎರಡಕ್ಕೂ ಕೂಡ ಲಿಂಕ್ ಅನ್ನುವಂಥದ್ದು ಏನಾದ್ರೂ ಕಾಣಿಸ್ತಾ ಇದೆಯಾ? ಖಂಡಿತ ಅಶ್ವಿನಿ, ಯಾಕೆ ಅಂತಂದು ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪವರ್ ಶೇರಿಂಗ್ ಫೈಟ್ ಆಂತರಿಕವಾಗಿ ಜೋರಾಗಿ ನಡೀತಾ ಇದೆ. ಮೇಲ್ನೋಟಕ್ಕೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಯಾರು ಕೂಡ ನಾಯಕತ್ವದ ಬದಲಾವಣೆ ವಿಚಾರ ಯಾರು ಕೂಡ ಮಾತನಾಡಬಾರದು ಅನ್ನೋಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಎರಡೂ ಟೀಮ್ಗಳು ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ತಮ್ಮ ಕುರ್ಚಿಯ ಸ್ಥಾನವನ್ನ ಏರ್ಲಿಕ್ಕೆ, ತಮ್ಮ ಕುರ್ಚಿ ಹತ್ತಬೇಕು ಅನ್ನೋಂತ ಆಕಾಂಕ್ಷಿಗಳೇನಿದ್ದಾರೆ ತಮ್ಮದೇ ಆದಂತಹ ದಾಳಗಳನ್ನ ಪ್ರತಿದಾಳಗಳನ್ನ ಮಾಡ್ತಾ ಇರುವಂತದ್ದು. ನವೆಂಬರ್ ಕ್ರಾಂತಿ
ಯಾವ ಹೊತ್ತಿನಲ್ಲೂ ಕೂಡ ಆಗಬಹುದು. ಆದಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕು ಅನ್ನೋಂತ ಚರ್ಚೆಗಳು ಕೂಡ ಆಂತರಿಕ ವಲಯದಲ್ಲಿ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ನಾನು ಸಿಎಂ ಸ್ಥಾನದ ಕುರ್ಚಿಗೆ ಏರ್ಲೇಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸತತವಾಗಿ ಮಾಡ್ತಾ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಇಳಿಸಬೇಕು ಅಂತಂದು ಹೇಳಿದ್ರೆ ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಯಾವುದೇ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಹೈಕಮಾಂಡ್ ಮುಂತರಲ್ಲಿ ಇಲ್ಲ. ಯಾಕೆಂತಂದ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ಪಡೆದೇ ಯಾವುದೇ ತೀರ್ಮಾನವನ್ನ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದೊಮ್ಮೆ ಅಂತಹ ಪರಿಸ್ಥಿತಿ ಬಂತಂದ ಹೇಳಿದ್ರೆ ಮುಂಬರುವಂತಹ ರಾಜಕೀಯ ಏರಿಳಿತಗಳೇನಿದಾವೆ ಅವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಹೈಕಮಾಂಡ್ ಕೂಡ ಎಚ್ಚರಿಕೆ ಜನ ಇಡ್ತಾ ಇದೆ. ಈ ಮತ್ತೊಂದು ಕಡೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಿರಂತರ ಪ್ರಯತ್ನದ ನಡುವೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಹದೇವಪ್ಪ ಅವರು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವರು ಆಗಾಗ ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ ಅನ್ನು ಜೋರಾಗಿ ನಡೆಸ್ತಾರೆ. ಅದಾದ ನಂತರದಲ್ಲಿ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯ ನಡೆಗಳು ಯಾವ ರೀತಿ ಇರಬೇಕು ಅಂತ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಇಂತಹ ಹೊತ್ತಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಈ ನಾಯಕತ್ವವನ್ನ ಮುಂದುವರಿಸುವಂತದ್ದು ನಿಭಾಯಿಸ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತ ಹೇಳಿಕೆ ಅದು ಒಂದಷ್ಟು ಭಾಷಣದ ತುಣುಕಿನಲ್ಲಿ ಬಂದಂತ ಕಾಣಿಸ್ತಾ ಇಲ್ಲ. ಅದೊಂದು ರೀತಿಯ ದಾಳವಾಗಿ ಏನು ಕಾಣಿಸ್ತಾ ಇರುವಂತದ್ದು ಗೋಚರ ಆಗ್ತಾ ಇರುವಂತದ್ದು. ಯಾಕಂತಂದ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಾಗ ಹೇಳ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ರೇಸ್ ನಲ್ಲಿ ಇಲ್ಲ ಅನ್ನೋದು. ಆದ್ರೆ ಮೇಲ್ನೋಟಕ್ಕೆ ರೇಸ್ ನಲ್ಲಿ ಇಲ್ಲ ಅಂತಂದು ಹೇಳಿದ್ರು ಕೂಡ ಆಂತರಿಕವಾಗಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮಾತಾಡಿದವರಿಗೆ ಚೆಕ್ ಮೇಟ್, ಕುರ್ಚಿ ತ್ಯಾಗಕ್ಕೆ ಸಜ್ಜಾಗಿದ್ದಾರಾ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಆಪ್ತ ಶಿಷ್ಯನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರ ಸಿಎಂ. ಅಹಿಂದ ನಾಯಕನಿಗೆ ಸಿಎಂ ಪಟ್ಟವನ್ನ ಹಾಗಾದ್ರೆ ಕಟ್ತಾರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಸತೀಶ್ ಹೆಸರನ್ನ ಹೇಳೋ ಮೂಲಕ ಎದುರಾಳಿಗಳ ಬಾಯಿ ಮುಚ್ಚಿಸಿದ್ರ ಸಿಎಂ ಅನ್ನೋ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರೆ ಒಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ತ್ಯಾಗದ ಮಾತನ್ನ ಆಡಿದ್ರು, 2.5 ವರ್ಷ ಕಾದ್ರೂ ಕೂಡ ಈಗ ತ್ಯಾಗದ ಮಾತು ಆಡ್ತಾ ಇರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕಡೆಯಿಂದ ಸತೀಶ್ ದಾಳವನ್ನ ಉರುಳಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಎರಡಕ್ಕೂ ಕೂಡ ಲಿಂಕ್ ಅನ್ನುವಂಥದ್ದು ಏನಾದ್ರೂ ಕಾಣಿಸ್ತಾ ಇದೆಯಾ? ಖಂಡಿತ ಅಶ್ವಿನಿ. ಯಾಕೆ ಅಂತಂದ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪವರ್ ಶೇರಿಂಗ್ ಫೈಟ್ ಆಂತರಿಕವಾಗಿ ಜೋರಾಗಿ ನಡೀತಾ ಇದೆ. ಮೇಲ್ನೋಟಕ್ಕೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಯಾರು ಕೂಡ ನಾಯಕತ್ವದ ಬದಲಾವಣೆ ವಿಚಾರ ಯಾರು ಕೂಡ ಮಾತನಾಡಬಾರದು ಅನ್ನೋಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಎರಡೂ ಟೀಮ್ಗಳು ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ತಮ್ಮ ಕುರ್ಚಿಯ ಸ್ಥಾನವನ್ನ ಏರ್ಲಿಕ್ಕೆ ತಮ್ಮ ಕುರ್ಚಿ ಹತ್ತಬೇಕು ಅನ್ನೋಂತ ಆಕಾಂಕ್ಷಿಗಳೇನಿದ್ದಾರೆ ತಮ್ಮದೇ ಆದಂತಹ ಪ್ರತಿದಾಳಗಳನ್ನ ಮಾಡ್ತಾ ಇರುವಂತದ್ದು. ನವೆಂಬರ್ ಕ್ರಾಂತಿ ಯಾವ ಹೊತ್ತಿನಲ್ಲೂ ಕೂಡ ಆಗಬಹುದು. ಆದಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕು ಅನ್ನೋಂತ ಚರ್ಚೆಗಳು ಕೂಡ ಆಂತರಿಕ ವಲಯದಲ್ಲಿ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ನಾನು ಸಿಎಂ ಸ್ಥಾನದ ಕುರ್ಚಿಗೆ ಏರ್ಲೇಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸತತವಾಗಿ ಮಾಡ್ತಾ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಇಳಿಸಬೇಕು ಅಂತಂದು ಹೇಳಿದ್ರೆ ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಯಾವುದೇ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಹೈಕಮಾಂಡ್ ಮುಂತರಲ್ಲಿ ಇಲ್ಲ. ಯಾಕೆಂತಂದ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ಪಡೆದೇ ಯಾವುದೇ ತೀರ್ಮಾನವನ್ನ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದೊಮ್ಮೆ ಅಂತಹ ಪರಿಸ್ಥಿತಿ ಬಂತಂದ ಹೇಳಿದ್ರೆ ಮುಂಬರುವಂತಹ ರಾಜಕೀಯ ಏರಿಳಿತಗಳೇನಿದಾವೆ ಅವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಹೈಕಮಾಂಡ್ ಕೂಡ ಎಚ್ಚರಿಕೆ ಜನ ಇಡ್ತಾ ಇದೆ. ಈ ಮತ್ತೊಂದು ಕಡೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಿರಂತರ ಪ್ರಯತ್ನದ ನಡುವೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಹದೇವಪ್ಪ ಅವರು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವರು ಆಗಾಗ ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ ಅನ್ನು ಜೋರಾಗಿ ನಡೆಸ್ತಾರೆ. ಅದಾದ ನಂತರದಲ್ಲಿ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯ ನಡೆಗಳು ಯಾವ ರೀತಿ ಇರಬೇಕು ಅಂತ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಇಂತಹ ಹೊತ್ತಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಈ ನಾಯಕತ್ವವನ್ನ ಮುಂದುವರಿಸುವಂತದ್ದು ನಿಭಾಯಿಸ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತ ಹೇಳಿಕೆ ಅದು ಒಂದಷ್ಟು ಭಾಷಣದ ತುಣುಕಿನಲ್ಲಿ ಬಂದಂತ ಕಾಣಿಸ್ತಾ ಇಲ್ಲ. ಅದೊಂದು ರೀತಿಯ ದಾಳವಾಗಿ ಏನು ಕಾಣಿಸ್ತಾ ಇರುವಂತದ್ದು ಗೋಚರ ಆಗ್ತಾ ಇರುವಂತದ್ದು. ಯಾಕಂತಂದ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಾಗ ಹೇಳ್ತಾ ಇರುವಂತದ್ದು ಏನಂತಂದ ಹೇಳಿದ್ರೆ
ನಾನು ಸದ್ಯಕ್ಕೆ ಯಾವುದೇ ರೀತಿಯ ರೇಸ್ ನಲ್ಲಿ ಇಲ್ಲ ಅನ್ನೋದು. ಆದ್ರೆ ಮೇಲ್ನೋಟಕ್ಕೆ ರೇಸ್ ನಲ್ಲಿ ಇಲ್ಲ ಅಂತಂದು ಹೇಳಿದ್ರು ಕೂಡ ಆಂತರಿಕವಾಗಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿ ಮಾತಾಡಿದವರಿಗೆ ಚೆಕ್ ಮೇಟ್, ಕುರ್ಚಿ ತ್ಯಾಗಕ್ಕೆ ಸಜ್ಜಾಗಿದ್ದಾರಾ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಆಪ್ತ ಶಿಷ್ಯನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರ ಸಿಎಂ. ಅಹಿಂದ ನಾಯಕನಿಗೆ ಸಿಎಂ ಪಟ್ಟವನ್ನ ಹಾಗಾದ್ರೆ ಕಟ್ತಾರಾ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಸತೀಶ್ ಹೆಸರನ್ನ ಹೇಳೋ ಮೂಲಕ ಎದುರಾಳಿಗಳ ಬಾಯಿ ಮುಚ್ಚಿಸಿದ್ರ ಸಿಎಂ ಅನ್ನೋ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರೆ, ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ತ್ಯಾಗದ ಮಾತನ್ನ ಆಡಿದ್ರು, 2.5 ವರ್ಷ ಕಾದ್ರೂ ಕೂಡ ಈಗ ತ್ಯಾಗದ ಮಾತು ಆಡ್ತಾ ಇರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕಡೆಯಿಂದ ಸತೀಶ್ ದಾಳವನ್ನ ಉರುಳಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಎರಡಕ್ಕೂ ಕೂಡ ಲಿಂಕ್ ಅನ್ನುವಂಥದ್ದು ಏನಾದ್ರೂ ಕಾಣಿಸ್ತಾ ಇದೆಯಾ? ಖಂಡಿತ ಅಶ್ವಿನಿ. ಯಾಕೆ ಅಂತಂದ ಹೇಳಿದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪವರ್ ಶೇರಿಂಗ್ ಫೈಟ್ ಆಂತರಿಕವಾಗಿ ಜೋರಾಗಿ ನಡೀತಾ ಇದೆ. ಮೇಲ್ನೋಟಕ್ಕೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಯಾರು ಕೂಡ ನಾಯಕತ್ವದ ಬದಲಾವಣೆ ವಿಚಾರ ಯಾರು ಕೂಡ ಮಾತನಾಡಬಾರದು ಅನ್ನೋಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಎರಡೂ ಟೀಮ್ಗಳು ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ತಮ್ಮ ಕುರ್ಚಿಯ ಸ್ಥಾನವನ್ನ ಏರ್ಲಿಕ್ಕೆ, ತಮ್ಮ ಕುರ್ಚಿ ಹತ್ತಬೇಕು ಅನ್ನೋಂತ ಆಕಾಂಕ್ಷಿಗಳೇನಿದ್ದಾರೆ ತಮ್ಮದೇ ಆದಂತಹ ದಾಳಗಳನ್ನ ಪ್ರತಿದಾಳಗಳನ್ನ ಮಾಡ್ತಾ ಇರುವಂತದ್ದು. ನವೆಂಬರ್ ಕ್ರಾಂತಿ ಯಾವ ಹೊತ್ತಿನಲ್ಲೂ ಕೂಡ ಆಗಬಹುದು. ಆದಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಸಿದ್ಧವಾಗಿರ್ಬೇಕು ಅನ್ನೋಂತ ಚರ್ಚೆಗಳು ಕೂಡ ಆಂತರಿಕ ವಲಯದಲ್ಲಿ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ನಾನು ಸಿಎಂ ಸ್ಥಾನದ ಕುರ್ಚಿಗೆ ಏರ್ಲೇಬೇಕು ಅನ್ನೋಂತ ಪ್ರಯತ್ನವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಮಾಡ್ತಾ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಇಳಿಸಬೇಕು ಅಂತಂದು ಹೇಳಿದ್ರೆ ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಯಾವುದೇ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ತೆಗೆದುಕೊಳ್ಳದಂತ ಪರಿಸ್ಥಿತಿ ಹೈಕಮಾಂಡ್ ಮುಂತರಲ್ಲಿ ಇಲ್ಲ. ಯಾಕೆಂತಂದ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ಪಡೆದೇ ಯಾವುದೇ ತೀರ್ಮಾನವನ್ನ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದೊಮ್ಮೆ ಅಂತಹ ಪರಿಸ್ಥಿತಿ ಬಂತಂದ ಹೇಳಿದ್ರೆ ಮುಂಬರುವಂತಹ ರಾಜಕೀಯ ಏರಿಳಿತಗಳೇನಿದಾವೆ ಅವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಹೈಕಮಾಂಡ್ ಕೂಡ ಎಚ್ಚರಿಕೆ ಹೆಜ್ಜೆನ ಇಡ್ತಾ ಇದೆ. ಈ ಮತ್ತೊಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ನಿರಂತರ ಪ್ರಯತ್ನದ ನಡುವೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಹದೇವಪ್ಪ ಅವರು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಆಗಾಗ ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ ಅನ್ನು ಜೋರಾಗಿ ನಡೆಸ್ತಾರೆ. ಅದಾದ ನಂತರದಲ್ಲಿ ಮುಂಬರುವಂತ ದಿನಗಳಲ್ಲಿ ರಾಜಕೀಯ ನಡೆಗಳು ಯಾವ ರೀತಿ ಇರಬೇಕು ಅನ್ನೋ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಇಂತಹ ಹೊತ್ತಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಈ ನಾಯಕತ್ವವನ್ನ ಮುಂದುವರಿಸುವಂತದ್ದು ನಿಭಾಯಿಸ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತ ಹೇಳಿಕೆ ಅದು ಒಂದಷ್ಟು ಭಾಷಣದ ತುಣುಕಿನಲ್ಲಿ ಬಂದಂತ ಕಾಣಿಸ್ತಾ ಇಲ್ಲ. ಅದೊಂದು ರೀತಿಯ ದಾಳವಾಗಿ ಏನು ಕಾಣಿಸ್ತಾ ಇರುವಂತದ್ದು ಗೋಚರ ಆಗ್ತಾ ಇರುವಂತದ್ದು. ಯಾಕಂತಂದ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಾಗ ಹೇಳ್ತಾ ಇರುವಂತದ್ದು ಏನಂತಂದ ಹೇಳಿದ್ರೆ ನಾನು ಸದ್ಯಕ್ಕೆ ಯಾವುದೇ ರೀತಿಯ ರೇಸ್ ನಲ್ಲಿ ಇಲ್ಲ ಅನ್ನೋದು. ಆದ್ರೆ ಮೇಲ್ನೋಟಕ್ಕೆ ರೇಸ್ ನಲ್ಲಿ ಇಲ್ಲ ಅಂತಂದು ಹೇಳಿದ್ರು ಕೂಡ ಆಂತರಿಕವಾಗಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೊಟ್ಟಂತ